गुलबर्गा शहर के हागारगा रोड इत्तेहाद चौक पर आज पीडब्ल्यूडी डिपार्टमेंट, सर्वे डिपार्टमेंट, लैंड रिकॉर्ड डिपार्टमेंट और पुलिस डिपार्टमेंट की मौजूदगी में रोड का सर्वे किया गया है। कुछ दिन पहले फैक्ट इंडिया न्यूज सीनियर जर्नलिस्ट जनाब मंजूर अल हसन साहब ने आरटीआई के जरिए हागारगा रोड इत्तेहाद चौक पर इलीगल इंक्रोचमेंट को हटाने की मांग की थी। सीनियर जर्नलिस्ट मंजूर साहब ने आरटीआई में लिखा, 30 जून 2022 को हागारगा रोड स्टेट हाईवे डिक्लेयर की गई है। पिछले 40-50 साल से हागारगा रोड का साइज 100 फीट है, पर इसके बावजूद कुछ लोग इस रोड पर इलीगल कब्जा किए हैं, जिसमें अभी रोड सिर्फ 6-7 फीट बची है। आरटीआई के जरिए की गई शिकायत पर तमाम ऑफिसर्स ने आज हागारगा रोड को विजिट कर इस रोड का सर्वे किया है। सर्वे कर ऑफिसर्स ने कहा, लैंड रिकॉर्ड डिपार्टमेंट से इस रोड का सेंटर पॉइंट मिलते ही तमाम इलीगल कब्जों को हटाकर रोड को मुकम्मल 100 फीट बनाया जाएगा। ಈ ರೋಡ್ಸ್ ಎಲ್ಲ ತಯಾರಾದ್ವಲ್ಲ ನಿಮ್ಮ ಡಿಪಾರ್ಟ್ಮೆಂಟಿಂದ, ಯಾವಾಗಾದ್ವು ಸರ್ ಈ ರೋಡ್ಸ್? ಸರ್ ನಾವು ಬಂದು ಇಲ್ಲಿ 3 ವರ್ಷ ಆಯಿತು. ಹಿಂದೆ ಯಾರ್ಯಾರು ಇದ್ರ ಮ್ಯಾಗ ಆಗ್ಯಾವ ನನಗೂ ಇನ್ನ ನಿಮ್ಗಿಂತ ಮುಂಚೆ ಯಾರಿದ್ರು, ಅವ್ರ ಹೆಸರೇನಿದೆ? ಇಲ್ಲ, ಅದು ನನಗೂ ಗೊತ್ತಿಲ್ಲ. ಹಿಂದಿದ್ದವ್ರ ಹೆಸರು ಒಂದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀರಿ, ಆದರೆ ಅವ್ರ ಹೆಸರು ಗೊತ್ತಿಲ್ಲ. ಅಚ್ಚಾ, ಹೋಗ್ಲಿ ಅವ್ರು ಯಾರು ಮಾಡಿದ್ದಾರೆ ಅದಂತೂ ನಿಮಗೆ ಗೊತ್ತಿಲ್ಲ. ಎಷ್ಟು ಫೀಟ್ ರೋಡ್ ಹಾಕಿದ್ರಿ ಸರ್ ನೀವು? ಇದು ಮೊದಲು ಆಲ್ರೆಡಿ ನಾವು ಬರೋಕ್ಕಿಂತ ಮುಂಚೆನೇ ಡೆವಲಪ್ ಆಗಿತ್ತು. ಎಷ್ಟು ಫೀಟ್ ಆಗಿತ್ತು ಡೆವಲಪ್? 66 ಫೀಟ್ ಏನೋ ಹೇಳ್ತಿದ್ದಾರೆ. ನೀವು ಬಂದ ಮೇಲೆ ನಿಮ್ಮ ಕಣ್ಣು ಮುಂದೆ ಎಷ್ಟು ಫೀಟ್ ರೋಡ್ ಇದೆ? ನಮ್ಮಲ್ಲಿ ನಾವು ಬಂದ್ಮೇಕಂತ ಯಾವುದೋ ಡೆವಲಪ್ ಆಗಿಲ್ಲ. ಎಷ್ಟು ಫೀಟ್ ಇದೆ? ಮೈ ಕ್ವಶನ್ ಈಸ್, ಈಗ ಎಷ್ಟು ಫೀಟ್ ಇದೆ? ಈಗ ಅಳತೆ ಮಾಡ್ಬೇಕು. ಈಗ ಎಷ್ಟು ಅದ? ಈಗ 66 ಫೀಟ್ ಅಂತೂ ಅದ ಅಂತ ಹೇಳಕತ್ತಾರೆ. 2 ಚೈನು ಇವಾಗ ಅಳತೆ ಮಾಡಿಲ್ಲ. ಅದು ಇನ್ನು ಸರ್ವೆ ಡಿಪಾರ್ಟ್ಮೆಂಟ್ ಲೆಟರು ಬರ್ದೀವಿ ಅಳತೆ ಮಾಡೋಕ್ಕೆ ಎಷ್ಟಾಗ್ಯದ ಎಷ್ಟು ಇದೆ. ಬಟ್ ಗೌರ್ಮೆಂಟ್ ಪ್ರಕಾರ ಇಷ್ಟು ಅಂತ ಇನ್ನೊಂದು ಮಾತು ನಿಮ್ಗೆ ಹೇಳೋದು, ನೀವು ಎಷ್ಟೇ ಫೀಟ್ ರೋಡ್ ಬಿಡ್ರಿ, ಲೆಫ್ಟ್ ಆ್ಯಂಡ್ ರೈಟ್ 2 ಸೈಡ್ ಇರ್ತಾವೆ. ಹೌದು. ಸೆಂಟರ್ ಪಾಯಿಂಟ್ ಡಿಕ್ಲೇರ್ ಮಾಡೋದು ಯಾರ ಜವಾಬ್ದಾರಿ? ಅದು ಸರ್ವೆ ಡಿಪಾರ್ಟ್ಮೆಂಟ್. ಸೆಂಟರ್ ಪಾಯಿಂಟ್ ಡಿಕ್ಲೇರ್ ಮಾಡೋದು ಸರ್ವೆ ಡಿಪಾರ್ಟ್ಮೆಂಟ್ ಜವಾಬ್ದಾರಿ, ರೈಟ್? ಹೌದು. ನಿಮ್ದು PWD ಡಿಪಾರ್ಟ್ಮೆಂಟ್ ಇಲ್ಲ. ಯಾಕಂದ್ರೆ ನಮ್ದು ಹಲೋ ಸರ್, PWD ಡಿಪಾರ್ಟ್ಮೆಂಟ್ದು ಜವಾಬ್ದಾರಿ ಇಲ್ಲ ಸೆಂಟರ್ ಪಾಯಿಂಟ್ ಡಿಕ್ಲೇರ್ ಮಾಡೋದು. ಸೆಂಟರ್ ಪಾಯಿಂಟ್ ಡಿಕ್ಲೇರ್ ಯಾರು ಮಾಡ್ತಾರೆ? ಸರ್ವೆ ಡಿಪಾರ್ಟ್ಮೆಂಟ್ದವ್ರು. ಅವ್ರು ತೋರಿಸ್ಕೊಟ್ರು ನಾವು ಹೇಳೋದು. ಸರ್ವೆ ಡಿಪಾರ್ಟ್ಮೆಂಟ್ದವರು ಸೆಂಟರ್ ಪಾಯಿಂಟ್ ಡಿಕ್ಲೇರ್ ಮಾಡ್ತಾರೆ. ಫಸ್ಟಿಗೆಲ್ಲ ನೀವೇ ಹೇಳಕತ್ತಿರಲ್ರಿ, ಆಲ್ರೆಡಿ ನಮ್ಗೆ 40 ವರ್ಷದಿಂದ ಪಾಯಿಂಟ್ ಮಾರ್ಕ್ ಮಾಡ್ರಿ ಅಂತ ಹೇಳತ್ತೀರಿ. ಈ ಒಂದು ನಿಮಗೆ ಗೊತ್ತಿಲ್ಲ ಫಸ್ಟ್ ಪಾಯಿಂಟ್ ಎಲ್ಲಿ ಮಾಡ್ರಿ ಅಂತ ನಾನು ತೋರಿಸ್ತೀನಿ. ನಿಮ್ಮ ಲೇಔಟ್ ಹಿಡಿದ್ರೆ ನೀವು ತೋರಿಸ್ಬಾರ್ದ್ರಿ. ಹಂಗಲ್ಲ, ನಮ್ಮ ಹತ್ರ ಡಾಕ್ಯುಮೆಂಟೇಷನ್ ಯಾವ ಪ್ರಕಾರ ಇರ್ತೋ ಅವಾಗ ಅಕ್ವಿಜೇಷನ್ ಆಗಿಲ್ಲ. ಅಕ್ವಿಜೇಷನ್ ಆಲಾರ್ದೇನೆ ಮಾಡಿದ ಇದು. ಅಕಸ್ಮಾತಾಗಿ ಅವಾಗ ಅಕ್ವಿಜೇಷನ್ ಮಾಡಿ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ತೋರಿಸಿದ್ರಂತಂದ್ರೆ ಅವಾಗ ಕ್ವಶನ್ ಮಾಡ್ಬೋದು, ಸೆಂಟರ್ ಪಾಯಿಂಟ್ ಎಲ್ಲಿಂದ ಇದೆ ಮತ್ತೆ ಎಲ್ಲಿಂದ ಆಗಬೇಕು. ಒಂದು ಸೆಕೆಂಡ್ ಕ್ವಶನ್ ಸರ್, ವಿಕಾಸ್ ಸೌಧ ಬೆಂಗಳೂರಿನಿಂದ ದಿನಾಂಕ 30 ಜೂನ್ 2022ಗೆ ಒಂದು ಲೆಟರ್ ಬಂದಿದೆ. ಏನು ಲೆಟರ್ ಬಂದಿದೆ? ಹಾಗಾರ್ಗಾ ರೋಡ್ SH 149 ಅಂತ ಬಂದಿದೆ. ಅದು 100 ಫೀಟ್ ರೋಡ್ ಅಂತೇಳಿ ಗೌರ್ಮೆಂಟ್ನಿಂದ ಡಿಕ್ಲೇರ್ ಆಗಿದೆ. ವೆದರ್ ಇಟ್ ಈಸ್ ಅಕ್ವೈರ್ಡ್ ಆರ್ ನಾಟ್, ದಟ್ ಈಸ್ ಮೈ ಕ್ವಶನ್. ಈಗ ಯಾವಾಗ ಬಂದದ್ರಿ? ಜೂನ್ ಯಾವ ವರ್ಷ ಬಂದದ್ರಿ? ಇದೇ ವರ್ಷ. ಅದೇ ನಾವೀಗ ಅದೇ ಹೇಳಕತ್ತಿದ್ರಿ. ನಾನು ರಿಪ್ಲೈ ಕೊಡ್ರಿ. ಈಗ ಕೊಡಿ ಸರ್, ನೀವು ಕ್ವಶನ್ ಕೇಳಿರಲ್ಲ, ನಾನು ರಿಪ್ಲೈ ಕೊಡ್ತೇನೆ. ಕೊಡಿ ಸರ್. ಈಗ ಅದೇ 36ಗೆ ಬಂದಲ್ರಿ. ಈಗ ಆ 36ಗೆ ಇವ್ರದ್ದು ಏನು ಮಾಡ್ಬೇಕು, ಪ್ರೊಸೀಡ್ ಮಾಡೋದು. ಈಗ 100 ಫೀಟಿಂದ ಎಷ್ಟು ಅಕ್ವಿಜೇಷನ್ ಆಗಬೇಕು, ಅದು ಅಕ್ವಿಜೇಷನ್ ಲೆಟರ್ ಇಲ್ಲಿ ಬರಬೇಕು. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬರೋದು ಅಲ್ಲಿಂದ 1.2 ಕಿಲೋಮೀಟರ್ಸ್ ರೇಡಿಯಸ್ನಾಗ ಆಲ್ರೆಡಿ ಕಾರ್ಪೊರೇಷನ್ ಲಿಮಿಟ್ನೂ ಬರ್ತದೆ. ಈಗ ಅವ್ರ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಮಾಡ್ಕೊಂಡು ಅಕ್ವಿಜೇಷನ್ ಮಾಡಿ AC ನಿಂದ ಡಿಕ್ಲೇರ್ ಆದಮೇಲೆ ಇಷ್ಟು ರೋಡ್ ಹೋಗ್ಯದ, ಇಷ್ಟಿಷ್ಟು ಮನೆಗಳು ಹೋಗ್ಯಾವ ಅಂತ ಡಿಕ್ಲೇರ್ ಮಾಡಿ ಅವ್ರಿಗೆ ನೋಟಿಸ್ ಕೊಡ್ಬೇಕು. ಅದು ಪ್ರೊಸೀಜರ್ ಇನ್ನೂ ನಮ್ಮ ಹತ್ರ ಆಗಿಲ್ಲ. ಅದು ಆದ್ಮೇಲೆ ನೀವು ಫರ್ದರ್ ಪ್ರೊಸೀಜರ್ ಮಾಡ್ಬೋದು. ಈಗ ಗೌರ್ಮೆಂಟ್ ಹೇಳ್ತಾ ಇರೋದು ಅಕ್ವಿಸಿಷನ್ ಅಲ್ಲ, ರೋಡ್ 100 ಫೀಟ್ ಅಂತ ಹೇಳ್ತಾ ಇದೆ. ಆಯ್ತು ರೀ, ರೋಡ್ 100 ಫೀಟ್ ಅದ, ಅಕ್ವಿಸಿಷನ್ ಆಗಿದೇನ್ರಿ ಇದು? ಸರ್, ಯು ಕ್ಯಾನಾಟ್ ಆಸ್ಕ್ ದಿ ಕ್ವೆಶ್ಚನ್. ಅದೇ ನಾನು ನಿಮ್ಗೆ ಅದೇ ಹೇಳಕತ್ತೀನಿ. ಯು ಕ್ಯಾನಾಟ್ ಆಸ್ಕ್ ದಿ ಕ್ವೆಶ್ಚನ್ ಟು ದಿ ಗವರ್ಮೆಂಟ್ ಕೇಳಲಾಗೇನ್ರಿ ನಾನು ನಿಮ್ಗೆ. ಈಗ ಡಾಕ್ಯುಮೆಂಟೇಶನ್ ನಾವು ತೋರ್ಸಕತ್ತೀವಿ, ನಮ್ಮ ಡಾಕ್ಯುಮೆಂಟ್ ಲೆಟರ್ ಬಂದಿದೆಯಲ್ಲ. ಅದೇ ರೀ, ಅವ್ರದ್ದು ಫರ್ದರ್ ಪ್ರೊಸೆಸ್ ಅವ್ರು ಅಕ್ವಿಸಿಷನ್ ಮಾಡಲಿ. ಸರ್ ಸಾಹೇಬ್ರಿ, ಲೆಟರ್ ಏನು ಬಂದದ? ವಿಕಾಸ್ ಸೌಧದಿಂದ ಲೆಟರ್ ಬಂದಿದೆ. 30th ಜೂನ್ 2022 ಆ ಲೆಟರ್ ಬಂದಿದೆ. ಆ ಲೆಟರ್ ಬಂದು ಯಾವಾಗ ಬಂದದ? ಜೂನ್ದಾಗ ಬಂದದ. ಆ ಪೀರಿಯಡ್ ಜೂನ್ದಿಂದ ಹಿಡಿದು ಇವಾಗ ನವೆಂಬರ್ ನಡೀತಾ ಇದೆ. 5 months ಹ್ಯಾವ್ ಬಿನ್ ಪಾಸ್ಡ್.
ಯಾರ್ದು ಡ್ಯೂಟಿ ಇದೆ ಗೌರ್ಮೆಂಟಿಗೆ ಕೇಳಬೇಕಾಗಿತ್ತು ನೀವು. ನಮ್ಮ ಹತ್ರ ಈ ರೀತಿ ಇದು ಅಕ್ವಿಸಿಷನ್ ಮಾಡಿದ್ರೆ ನೀವು ಮಾಡಿದ ಮೇಲೆನೆ ಆರ್ಡರ್ ಮಾಡ್ರಿ ಅಂತ ಕೇಳ್ಬೋದು. ಈಗ ಅದೇ ನಾನು ನಿಮ್ಗೆ ಹೇಳಕತ್ತಿಲ್ರಿ, ಅಕ್ವಿಜೇಷನ್ ಫರ್ದರ್ ಆರ್ಡರ್ ಇರ್ತದೆ ರೀ. ಗೌರ್ಮೆಂಟ್ ಏನು ಪರ್ಮಿಷನ್ ಬಂದದ ಈಗ ಇವ್ರು ಅಕ್ವಿಜೇಷನ್ ಮಾಡ್ಕೋಬೇಕು. ಪರ್ಮಿಷನ್ ಇಲ್ಲ, ಇಮಿಡಿಯೇಟ್ ಎಫೆಕ್ಟ್ ಅಂತ ಹಾಕ್ಯಾರ ಲೆಟರ್ ನಲ್ಲಿ. ಆಯ್ತ್ರಿ, ಇಮಿಡಿಯೇಟ್ ಎಫೆಕ್ಟ್ ಆಗ್ಯಾಸ ಇವ್ರು ಅಕ್ವಿಜೇಷನ್ ಮಾಡ್ಬೇಕ್ರಿ. ಇದು ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳಿದ್ರೆ ಇಮಿಡಿಯೇಟ್ ನೀವು ರೋಡ್ ಮಾಡಲೇಬೇಕು. ಐತ್ರಿ, 100 ಫೀಟ್ ರೋಡ್ ನೀವು ಮಾಡಲೇಬೇಕು. ರೋಡ್ ಮಾಡ್ಬೇಕಂತಂದ್ರು ಪ್ರೊಸೀಜರ್ ಅವರಿ. ಈಗ ಎಲ್ಲ ಓನರ್ಶಿಪ್ ಇರ್ತಾರೆ, ಈಗ ಸಬ್ ಓನರ್ಸ್ ಅವ್ರಿಗೆ ಪ್ರಾಬ್ಲಮ್ ಆಗ್ತಂದ್ರೆ ಅದಕ್ಕೆ ಅಕ್ವಿಜೇಷನ್ ಆಗೇ ಬೇಕು. ಮೇನ್ ಓನರ್ಸ್ ಯಾರ ನಮ್ಮ ಹತ್ರ ಪಾಣಿನಾಗ ಯಾರು ಈಗ ಪ್ಲಾಟ್ ತೊಗೊಂಡವ್ರು ಓನರ್ಸ್ ಇಲ್ಲ. ಸೊ ಅವ್ರಿಗೇನು ಫರ್ದರ್ ಸೊಲ್ಯೂಷನ್ ಕೊಡ್ಬೇಕು, ಅದು ಅಕ್ವಿಜೇಷನಾಗೆ ಕೊಡೋಕ್ಕಾಗ್ತದೆ. ಈಗ ಇಮಿಡಿಯೇಟ್ಲಿ ಎಫೆಕ್ಟ್ ಅಂತಂದ್ರೂ ಅದು ಪ್ರೊಸೀಜರ್ ನೀವು ಅಕ್ವಿಜೇಷನ್ ಮಾಡ್ಲಾರ್ದು ಏನೂ ಕೊಡಕ್ಕೆ ಬರಲ್ಲ. ಈಗ ಫಸ್ಟ್ ಹೇಳೋದೇ ಅವರೇ ಅದೇ ಹೇಳಕತ್ತಾರ ರೀ, ಬಸ್ ಫಸ್ಟ್ ಅಕ್ವಿಜೇಷನ್ ಆಗ ಕೆಲಸ ಮಾಡಿ ಸರ್. ನಾಳೆ ನಾನು ತಮ್ಮ ಆಫೀಸಿಗೆ ಬರ್ತೀನಿ. ಬರ್ತೀನಿ. ಒಂದು ಅಪ್ಲಿಕೇಶನ್ ಕೊಡ್ತೀನಿ. ಯು ರೈಟ್ ಎ ಲೆಟರ್ ಟು ದ ಗೌರ್ಮೆಂಟ್ ಫಾರ್ ದಿ ಅಕ್ವಿಸಿಷನ್ ಆಫ್ 100 ಫೀಟ್ ರೋಡ್. ಇವ್ರು ಮಾಡ್ಬೇಕ್ರಿ ಅದು ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳಿ. AAC ಕಡೆಯಿಂದ ಆಗ್ತದ್ರಿ, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರ ಅವ್ರ ಕಡೆಯಿಂದ ಅಕ್ವಿಜೇಷನ್ ಆಗ್ತದೆ. ಇವ್ರು ಪ್ರಪೋಸಲ್ ಕಳಿಸ್ತಾರ. ವಿದೌಟ್ ಅಕ್ವಿಸಿಷನ್, ವೇಟ್ ಎ ಮಿನಿಟ್, ವಿದೌಟ್ acquisition, how the government has issued this kind of order ನಿಮ್ಗೆ ಕೊಟ್ಟಿದ್ದ ಫರ್ದರ್ ಇಲ್ಲ, ಇಮ್ಮಿಡಿಯೇಟ್ ಎಫೆಕ್ಟ್ ಆದ ಆರ್ಡರ್ ನೀವು ಓದಿಲ್ಲ. ಇಮಿಡಿಯೇಟ್ ಎಫೆಕ್ಟ್ ಅದೇ ರೀ, ಅಕ್ವಿಜಿಷನ್ ಮಾಡೋದಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಕೊಟ್ಟಿದಾರ. ನಿಮ್ಗೆ ಅದು ರೋಡ್ ಅದು ಸ್ಕೆಚ್ ಆಗಿ ಕೊಟ್ಟಿಲ್ರಿ ನಿಮ್ಗೆ ಆರ್ಡರ್ ಸರ್. ಇನ್ನೊಂದು ಲ್ಯಾಂಡ್ ಪ್ಲಾನ್ ಸಪ್ರೇಟ್ ಈಗ ಮಾಡಿ ಈಗ 2 ಅವರಿ ಚಾಲು ಆಗಿದ್ದಾವೆ ಇವಾಗ. ಈಗ ಟೋಟಲ್ ಎಷ್ಟು ಲ್ಯಾಂಡ್ ಪ್ಲಾನ್ ಸರ್? ಈಗ ಇನ್ನೊಂದು ವಿಷಯ ಎಲ್ಲಾರ ಬರ್ತದ್ರಿ. ಲಾಸ್ಟ್ ಪಾಯಿಂಟ್, ಲಾಸ್ಟ್ ಒಂದು ಕ್ವಶನ್ ಮಾಡ್ತೀನಿ. ಹೇಳ್ರಿ. ಲಾಸ್ಟ್ ಪಾಯಿಂಟ್, ಇದು ಅಕ್ವಿಸಿಷನ್ ಇನ್ನ ಆಗಿಲ್ಲ ಅಂತ ಹೇಳಕತ್ತೀನಿ. ಕೆಲವು ಜನ ಈಗ ಬಂದು ಇದು 66 ಫೀಟ್ ರೋಡ್ ಇದೆ ಅಂತ ಕನ್ಫರ್ಮೇಷನ್ ಕೊಟ್ಟು ಸಮೀಪ 17 ಫೀಟ್ ಲೆಫ್ಟ್ ಸೈಡ್ದಿಂದ 17 ಫೀಟ್ ರೈಟ್ ಸೈಡ್ದಿಂದ ಫೋರ್ಸಿಬಲಿ ಅಕ್ವೈರ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಯು ಆರ್ ಸ್ಟ್ಯಾಂಡಿಂಗ್ ಬಿಫೋರ್ ದಿ ಶಾಪ್ಸ್ ವಿಚ್ ಹ್ಯಾವ್ ಬೀನ್ ಅಕ್ವೈರ್ಡ್. ನೀವೇ ನಿಂತಿರಲ್ಲ, ನೀವು ಹೇಳೋದು ಕನ್ಸಿಡರೇಷನ್ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಅದರ ಬಗ್ಗೆ ನಿಮ್ಮಿಂದ ಏನು ಆಕ್ಷನ್ ಆಗ್ಬಹುದು? ನೀವೊಂದು ಹೇಳ್ರಿ, ಅಕಸ್ಮಾತಾಗಿ ಇಲ್ಲಿಗಲ್ ಇಸ್ ಇಲ್ಲಿಗಲೇ, ಲೀಗಲ್. ಈಗ ಅವ್ರು ಇಲ್ಲಿಗಲ್ ಆಗಿ ಏನಾರು ಶಾಪ್ ಕಟ್ಟಿರಂತಂದ್ರೆ 101% ಮೊನ್ನೆ ನೀವು ನೋಡ್ರಿ ಕಾಣಿಸ್ತದ ಎಲ್ರಿ ಹಾಗಾದ್ರೆ ಇದು ಹೀರಾಪುರ ಕ್ರಾಸ್ ನೋಡ್ರಿ, ಎಲ್ಲರೂ ಜಾಫ್ರಾಬಾದ್ 21ನಾಗ ಎಲ್ಲರೂ ಏನಂದಿದ್ರು, ಆಗಲ್ ಬಿಡ್ರಿ ಕೆಡಸಲ್ ಬಿಡ್ರಿ ಅಂತಂದ್ರು. ಎಲ್ಲರದು ಶಾಪ್ಗಳ್ನು ಹೋಗ್ಯಾವ, ಎಲ್ಲರದು ಮನೆಗಳ್ನು ಹೋಗ್ಯಾವ ನೋಡ್ರಿಲ್ಲ. ನಾವು ಮಾಡಿದ್ದೆ ಅದಾರೆ ಸರ್ವೆ ಮಾಡಿ ಸ್ವಲ್ಪ ಪ್ರೊಸೀಜರ್ ಅವ. ಅಚ್ಚಾ, ಈಗ ಇದಕ್ಕೆ ಈಗೇನು ಅಕ್ವೈರ್ ಮಾಡಲಿಕ್ಕೆ ಮುಂದಾಗಿ ಬರ್ತಾ ಇದ್ದಾರೆ, ಅದಕ್ಕೇನು ಕಡಿವಾಣ ಐತಿ ನಿಮ್ಮ ಹತ್ರ? ನಿಮ್ಮ ಮೊನ್ನೆ ನೋಟಿಸ್ನು ಕೊಟ್ಟು ಹೌ ಆರ್ ಯು ಗೋಯಿಂಗ್ ಟು ಸ್ಟಾಪ್ ದಟ್? ಕಾರ್ಪೊರೇಷನ್ ಕಡೆನಿಂದ ನಾವು ನೋಟಿಸ್ ಕೊಟ್ಟಿಗೆ ಸ್ಟಾಪ್ ಮಾಡಿ ಕಾರ್ಪೊರೇಷನ್ಗೆ ಒಂದು ಲೆಟರ್ ಕೊಡ್ತಾ ಇದ್ದಾರೆ, ಈ ರೀತಿ ಇಲ್ಲಿಗಲ್ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಈಗ ಇದು ಇವ್ರಿಗೆ ಅದೇ ಕೊಡ್ತಾರೆ. ಈಗ ಮೇನ್ ಕೊಡೋದೇ ಅದೇ ಗೌರ್ಮೆಂಟ್ ಆರ್ಡರ್ ಮೇಲೆ ಆಲ್ರೆಡಿ ಪ್ರೊಸೀಡಿಂಗ್ಸ್ ಕೊಡಬೇಕು ಸರ್. ಈ ರೀತಿ ಇವ್ರು ಅಕ್ವೈರ್ ಮಾಡ್ತಾ ಇದ್ದಾರ, ಅದಕ್ಕೆ ಏನು ಸ್ಟಾಪಿಂಗ್ ಐತಿ ನಿಮ್ಮ ಹತ್ರ? ವಾಟ್ ಕೈಂಡ್ ಆಫ್ ಸ್ಟಾಪಿಂಗ್ಸ್ ಯು ಆರ್ ಗೋಯಿಂಗ್ ಟು ಡೂ? ಕಾರ್ಪೊರೇಷನ್ ಕಮಿಷನರ್ ಲೆಟರ್ ಬರೀತೀವಿ ನಮ್ಮ ಎಕ್ಸಿಕ್ಯೂಟಿವ್ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ. ಯಾವ ಫರ್ದರ್ ಯಾವ ಆಗ್ಬಾರ್ದಂತ ಅಂತ ಇವ್ರು ಲೆಟರ್ ಬರೀತಾರೆ. ರೈಟ್ ರೀ. मैं सैयद मंजूरुल हसन, सीनियर जर्नलिस्ट, नेशनल न्यूज़, फैक्ट इंडिया नेशनल न्यूज़ ऑफ कर्नाटका से बोल रहा हूँ। मैं यहाँ पर इस हागरगा रोड पर सर्वे नंबर 30/4 का मैं मालिक हूँ। टोटल ज़मीन 2 ज़मीन है, उसमें एक 30/4 है, एक 29/5 है। ये टोटल ज़मीन जो है 14 एकर्स है। ये ज़मीन हम आज से 40 साल पहले ख़रीदे हैं। 40 साल पहले हम ख़रीदे हैं। 40 साल पहले ये GDA वगैरह कुछ भी नहीं था, टाउन प्लानिंग था। टाउन प्लानिंग को मैंने बुलाया, असिस्टेंट डायरेक्टर ऑफ टाउन प्लानिंग डिपार्टमेंट को मैंने बुलाकर पूछा, और उनके पास से जो है ना उन्होंने ऑर्डर कापी पूछा, वो लोग ऑर्डर कापी भी दिए। ये रोड 40 साल पहले से 100 फीट है, शुरू से 100 फीट है, स्टेट हाईवे SH 44 है, ये 100 फीट रोड है। ये जब से जो है ना 100 फीट रोड है। तो हम क्या करें, सामने वाले ज़मींदार को भी बुलाए और हमारे ज़मींदार को भी बुलाए। भाई, आपकी ज़मीन से, मैं ख़रीदने से पहले की बात करूँ, आपके ज़मीन से आप 50 फीट छोड़ दो, उनके ज़मीन से 50 फीट छोड़ दो, वो सामने वाले भी 50 फीट छोड़े, हम भी 50 फीट छोड़े, लिहाजा ये रोड
40 साल पहले से लेकर आज तक 100 फीट रोड ही रही। दरमियान में इन द ईयर 1995 मेरा यहाँ से जो है ना रायचूर ट्रांसफ़र हुआ। मैं गवर्नमेंट सर्वेंट डिस्ट्रिक्ट ऑफिसर बोल के रायचूर को जो है ना मेरा ट्रांसफ़र हुआ। उसके बाद से कुछ गड़बड़ियाँ हमारे कान में आने लगे कि भाई लोग बोल रहे हैं कि 66 फीट है। 66 फीट स्टेट हाईवे 66 फीट कैसा बन सकता है? ज़रा सोचने वाली बात है। स्टेट हाईवे है, ये स्टेट हाईवे अगर बना तो यहाँ के बसने वाले लोगों की तकदीर भी बदल जाती है। वैसा 66 फीट बोलकर कुछ लोगों ने इधर से 17 फीट कब्ज़ा कर दिए, उधर से 17 फीट कब्ज़ा कर दिए। कब्ज़ा करके जो है ना इसको जो है ना फौरन ऑन द स्पॉट विदाउट एनी डॉक्यूमेंट, विदाउट एनी अप्रूवल, विदाउट एनीथिंग 17 फीट एक्वायर करके कंस्ट्रक्शन कर दिए हैं। वो क्यों करे हैं, क्या करे हैं? ख़रीदने वाले भी सोचना चाहिए कि भाई इतने पैसे देकर हम जो है ना कोई प्रॉपर्टी ख़रीद रहे हैं तो ये लीगल है या इल्लीगल है, ये सोचना ज़रूरी है ना। अगर आप जो है ना अपनी औलाद को भी जो है ना 50 रुपये देना बोले तो भी नहीं देते। इतनी बड़ी प्रॉपर्टी ख़रीद रहे हैं तो आपको नॉलेज में होना चाहिए कि जो है ना ये लीगल है कि इल्लीगल है। अब बोलते हैं कि मालगत्ती का सर्वे नंबर यहाँ तक आता, यहाँ का सर्वे नंबर वहाँ तक जाता। वेयर इज़ दैट ऑर्डर? मेरे पास मैप है, मालगत्ती का मैप है, हागरगा का मैप है, और जो है ना तुम्हारे जो है ना आज़ादपुर का मैप है, सारी चीज़ें हैं। गवर्नमेंट से पूछो ये 66 फीट है क्या 100 फीट है, गवर्नमेंट से लड़ो। अगर आप किसी के पास से लेकर बेच रहे हैं तो मालिक को पकड़ो। क्यों बेचा भाई तू हमारे को, क्यों बेचा है? हो सकता है वो मालिक के पास से कोई डिक्री मिला है। डिक्री इज़ नॉट द फाइनल ऑर्डर। मैं एज ए एडवोकेट बोल रहा हूँ, डिक्री इज़ नॉट द फाइनल ऑर्डर, डिक्री इज़ नॉट द फाइनल जजमेंट। उसके बेसिस के ऊपर आप ख़रीद रहे हैं तो अपने आप को जो है ना तबाह कर रहे हैं। मत ख़रीदो। और मैं यहाँ के जितने भी लोग हैं उन सबको बोल रहा हूँ कि जो है ना अगर कोई बेच रहे हैं तो मत ख़रीदो। कोई आकर ज़बरदस्ती बांध रहे हैं तो मत बांधने दो। आ जाओ हमारे पास, मैं आपको नेशनल चैनल पे जो है दिल्ली तक लेके जाता हूँ आपको। और मैं ये रोड, हाँ, ये रोड कहाँ से कहाँ तक है? ये इत्तेहाद चौक से लेकर हागरगा तक 100 फीट है। और ऑफिसर है वो तय क्या हुआ सर अभी? अब ऑफिसर्स का तय ये हुआ, उनको सेंटर पॉइंट नहीं मालूम हो रहा। सेंटर पॉइंट जो है ना ये रोड जो डाले हैं हम PWD वाले नहीं डाले, कारपोरेशन वाले डाले हैं। बोलकर बोल रहे 1.20 किलोमीटर तक जो है ना कारपोरेशन में है। आप भी कारपोरेशन में, हम जो ठहरे हैं कारपोरेशन में ठहरे हैं, इस वक्त कारपोरेशन के लैंड पे ठहरे हैं। तो लिहाजा जो है ना उन्होंने एक लेटर लिख के दे तुम बोल के बोले हैं मेरे को। मैं जाने वाला हूँ उनके पास। वो कट्टी संगावी बोल के असिस्टेंट एग्जीक्यूटिव इंजीनियर है, उनके पास भी जाने वाला हूँ। ये प्रवीण बोल के जो है ना असिस्टेंट डायरेक्टर ऑफ लैंड रिकॉर्ड्स हैं, मैं उनके पास भी जाने वाला हूँ। जाकर जो है ना जैसे पॉइंट मिलता है ये जो है ना रोड का जो है ना वाइडनिंग सिस्टम मार्क करेंगे। अगर उन्हें खुशी से तोड़ लेते हैं तो तोड़ लेने दो, अगर नहीं तोड़ लेते हैं तो फोर्सिबली टूट जाता है।